ಈ ಹಿಪ್ನಾಸಿಸ್ ಇಂದ ಒಂದಲ್ಲ ಎರಡಲ್ಲ ಬೇಕಾದ ಉಪಯೋಗಗಳು. ಇದು ಒತ್ತಡ ಮತ್ತೆ ಆಂಗ್ಸೈಟಿ, ಆತಂಕ, ಸ್ಟ್ರೆಸ್ ಅಂಡ್ ಆಂಗ್ಸೈಟಿ ಅಂತ ಹೇಳ್ತೀವಿ. ಇದನ್ನ ಕಡಿಮೆ ಮಾಡೋದಕ್ಕೆ ಇದನ್ನ ಪ್ರಯೋಗ ಮಾಡ್ತಾರೆ. ಇಂಪ್ರೂವ್ಡ್ ಮೂಡೇ ಸರಿ ಇಲ್ಲ, ಕೆಲಸ ಮಾಡಕ್ಕಾಗ್ತಿಲ್ಲ, ಇಂಟ್ರೆಸ್ಟ್ ಇಲ್ಲ, ಅದನ್ನ ತೆಗೆಸೋದಕ್ಕೆ. ಸೆಲ್ಫ್ ಎಸ್ಟೀಮ್, ನಮ್ಮ ಸ್ವ ಏನು ಹೇಳೋದಕ್ಕೆ ಕಾನ್ಫಿಡೆನ್ಸ್ ಯಾವಾಗ ಕಮ್ಮಿ ಆಗುತ್ತೆ ಅದನ್ನ ಎತ್ತಿ ಹಿಡಿಯೋದಕ್ಕೆ ಇದು ಉಪಯೋಗಕ್ಕೆ ಬರುತ್ತೆ. ಮತ್ತೆ ಅಡಿಕ್ಷನ್, ಬೇಕಾದ ಅಡಿಕ್ಷನ್ಸ್ಗಳಿದೆ. ಸಿಗರೆಟ್ ಸೇದೋದು, ಎಣ್ಣೆ ಹೊಡಿಯೋದು, ಹೆಂಗಸರು ಹುಚ್ಚು, ಕಾರ್ಡ್ಸ್ ಆಡೋದು, ರೇಸಿಗೆ ಹೋಗೋದು, ತಿಂದಿದ್ದನ್ನೇ ತಿಂತಾ ಇರೋದು, ಈ ತರದ್ದು ಎಟ್ಸೆಟ್ರಾ ಎಟ್ಸೆಟ್ರಾ. ಉಗುರು ಕಚ್ಚೋದು, ಪಾನ್ ಅಡಿಕ್ಷನ್, ಇಂಟರ್ನೆಟ್ ಅಡಿಕ್ಷನ್, ಫೇಸ್ಬುಕ್ ಅಡಿಕ್ಷನ್, ವಾಟ್ಸಾಪ್ ಅಡಿಕ್ಷನ್. ಅಡಿಕ್ಷನ್ ಅಲ್ಲಿ ಲೆಕ್ಕವೇ ಇಲ್ಲ, ಬೇಕಾದ ಅಡಿಕ್ಷನ್. ಕೆಲವರ ಮನೆಯಲ್ಲಿ ಸುಮ್ಮನೆ ಇದ್ದಾಗ ಸಕ್ಕರೆ ತೆಗೆದು ಬಾಯಿಗೆ ಹಾಕೋತಾರೆ, ಅಕ್ಕಿ ತೆಗೆದು ಬಾಯಿಗೆ ಹಾಕೋತಾರೆ, ತಿಂತಾ ಇರ್ತಾರೆ. ಎಲ್ಲ ಅಭ್ಯಾಸಗಳು, ಕೆಟ್ಟ ಅಭ್ಯಾಸಗಳು, ದುರಭ್ಯಾಸಗಳು. ಈ ತಂಬಾಕು ಹಾಕೋದು, ಈ ತರ ಅಡಿಕ್ಷನ್ ಇಂದ ಹೊರಗೆ ಬರಬೇಕು, ಬ್ಯಾಡ್ ಹ್ಯಾಬಿಟ್ಸ್ ಇಂದ ಹೊರಗೆ ಬರಬೇಕು ಅಂತಂದ್ರೆ ಈ ಹಿಪ್ನಾಸಿಸ್ ತುಂಬಾ ಹೆಲ್ಪ್ ಆಗುತ್ತೆ. ಫಿಯರ್ಸ್ ಅಂಡ್ ಫೋಬಿಯಾಸ್, ಭಯ, ಭೀತಿ, ಆತಂಕ, ಇವುಗಳಿಂದ ಪಾರಾಗೋದಕ್ಕೆ ತುಂಬಾ 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 ಸಹಾಯ ಮಾಡುತ್ತೆ. ಈ ಡಿಪ್ರೆಷನ್, ಮಾನಸಿಕ ಒತ್ತಡ, 9 ಟೈಪ್ ಇದೆ ಡಿಪ್ರೆಷನ್ ಅಲ್ಲಿ. ಆ 9 ಟೈಪ್ ಡಿಪ್ರೆಷನ್ ಅನ್ನ ಸರಿಪಡಿಸಬೇಕು ಅಂತಂದ್ರೆ ಮೈಂಡ್ ರೀಪ್ರೋಗ್ರಾಮಿಂಗ್ ಆಗಬೇಕು, ಮೈಂಡ್ ಕಾಮ್ ಆಗಬೇಕು. ಮೈಂಡ್ ಕಾಮ್ ಆಗೋದಕ್ಕೂ ಇದನ್ನು ಉಪಯೋಗಿಸ್ತಾರೆ, ಆಲ್ಫಾ ಸ್ಥಿತಿಗೆ ಹೋಗೋದಕ್ಕೂ ಇದನ್ನು ಉಪಯೋಗಿಸ್ತಾರೆ, ಮೈಂಡ್ ರೀಪ್ರೋಗ್ರಾಮ್ ಮಾಡೋದಕ್ಕೂ ಇದನ್ನ ಉಪಯೋಗಿಸ್ತಾರೆ ಡಿಪ್ರೆಷನ್ ಟ್ರೀಟ್ಮೆಂಟ್ ಅಲ್ಲಿ. ಫೋಕಸ್ ಅಂಡ್ ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ, ನಿದ್ರೆ ಬರುತ್ತೆ. ಇನ್ಸೋಮ್ನಿಯಾ ಕೇಳಿರ್ಬೋದು, ನಿದ್ರೆಹೀನತೆ. ಆ ಇನ್ಸೋಮ್ನಿಯಾ ಇರೋ ಕಾಯಿಲೆ ಇರೋರಿಗೆ ಈ ಹಿಪ್ನಾಸಿಸ್ ಅನ್ನ ಬಳಸಿದಾಗ ಆಟೋಮೆಟಿಕ್ ಆಗಿ ಕ್ರಮೇಣವಾಗಿ ಅವರಿಗೆ ನಿದ್ರೆ ಬರಕ್ಕೆ ಶುರು ಆಗುತ್ತೆ. ಮತ್ತೆ ಪೈನ್ ಮ್ಯಾನೇಜ್ಮೆಂಟು, ಈ ಹಿಪ್ನಾಸಿಸ್ ಅನ್ನ ಕಂಡುಹಿಡಿದಿದ್ದೇ ಪೈನ್ ಇಲ್ಲದೆ ರೋಗಗಳನ್ನ ಗುಣಪಡಿಸೋದು ಹೇಗೆ ಅಂತ. ಸೊ ಈ ಪೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ತುಂಬಾ ಇದು ಹೆಲ್ಪ್ ಆಗುತ್ತೆ. ಸೆಲ್ಫ್ ಅವೇರ್ನೆಸ್ ಬರುತ್ತೆ ಇದರಿಂದ. ಪರ್ಸನಲ್ ಗ್ರೋತ್ ಅಂಡ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಎನ್ಹಾನ್ಸ್ಡ್ ಕ್ರಿಯೇಟಿವಿಟಿ, ಸೃಜನಶೀಲತೆ ಹೆಚ್ಚುತ್ತೆ. ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್, ಕ್ವಾಲಿಟೇಟಿವ್ ವರ್ಕ್. ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೂಡ ಇದನ್ನ ಉಪಯೋಗಿಸ್ತಾರೆ. ಅಂದ್ರೆ ಕ್ಯಾನ್ಸರ್ 4th ಡಿಗ್ರಿ ಕ್ಯಾನ್ಸರ್ ಬಂದ್ಬಿಡ್ತು ಅಂತಂದ್ರೆ ಸಾವು ಅಂತ ಅನ್ನೋದು ಗ್ಯಾರಂಟಿ, ನಿಶ್ಚಯ. ಅದು ನೋವಿಂದ ಅವರು ತೊಂದರೆ ಬಳಗದೇ ಇರಲಿ ಅಂತ ಅನ್ನೋದಕ್ಕೆ ಇದನ್ನು ಬಳಸ್ತಾರೆ. ಬೆಡ್ ವೇಟಿಂಗ್, ಈ ಸಣ್ಣ ಸಣ್ಣ ಮಕ್ಕಳು ಹಾಸಿಗೆನಲ್ಲಿ ಹುಚ್ಚೊಯ್ದು ಬಿಡುತ್ತೆ, ಅದು ಗೊತ್ತಾಗೋದೇ ಇಲ್ಲ, ಹುಚ್ಚೊಯ್ದು ಬಿಡುತ್ತೆ. ಆ ಬೆಡ್ ವೇಟಿಂಗ್ ಅನ್ನ ತೆಗೆಸೋದಕ್ಕೂ ಮಾಡ್ತಾರೆ. ಮೆಮರಿ ಅಂಡ್ ಕಾನ್ಸಂಟ್ರೇಷನ್ ಡೆವಲಪ್ಮೆಂಟ್. ಈ ತರ ಹೇಳ್ತಾ ಹೋದ್ರೆ ಬೇಕಷ್ಟು ಹೇಳ್ಬೋದು. ಈ ಹಿಪ್ನಾಸಿಸ್ ಇಂತಿದ್ದಕ್ಕೆ ಬಳಸಬೇಕು ಅಂತ ಅನ್ನೋದೇ ಇಲ್ಲ. ಯಾವ ತರದ ಮಾನಸಿಕ ದೈಹಿಕ ತೊಂದರೆಗಳಿದ್ದರೆ ಈ ಹಿಪ್ನಾಸಿಸ್ ಅನ್ನ ಬಳಸೋದು ಅಭ್ಯಾಸ ಆಗಿದೆ.